ಶಾಲೆಯಲ್ಲಿ ಆಟವಾಡುತ್ತಿದ್ದ ಮಕ್ಕಳ ಮೇಲೆ ಜೇನು ದಾಳಿಯಾಗಿ 16 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ನಡೆದಿದೆ. ಚಿಕಿತ್ಸೆ ತುಮಕೂರು ಜಿಲ್ಲಾ ಶಿರಾ ತಾಲೂಕಿನ ಚಿಕ್ಕನಹಳ್ಳಿಯಲ್ಲಿ ನಡೀತಾ ಇದ್ದು, ಶಾಲೆಯ ಪಕ್ಕದಲ್ಲಿರುವ ತೋಟದಲ್ಲಿ ಗೂಡು ಕಟ್ಟಿದ ಜೇನು ಇದಾಗಿದ್ದು, ಬೆಳಗ್ಗೆ ಶಾಲೆ ಆರಂಭಕ್ಕೂ ಮೊದಲು ಆವರಣದಲ್ಲಿ ಆಟವಾಡ್ತಾ ಇದ್ದ ಮಕ್ಕಳ ಮೇಲೆ ಎರಕೆ ವೇಳೆ 20ಕ್ಕೂ ಹೆಚ್ಚು ಮಕ್ಕಳ ಮೇಲೆ ಏಕಾಏಕಿ ದಾಳಿಯನ್ನ ಜೇನುಹುಳ ನಡೆಸಿರೋದು ಪರಿಣಾಮ ಮಕ್ಕಳ ಬೆನ್ನು, ಕುತ್ತಿಗೆ, ಮುಖ, ತಲೆಗೆ ಗಾಯವಾಗಿದೆ. ಶಿರಾ ತಾಲೂಕು ಆಸ್ಪತ್ರೆಗೆ ವಿದ್ಯಾರ್ಥಿಗಳನ್ನ ದಾಖಲು ಮಾಡಿ ಚಿಕಿತ್ಸೆ ಕೂಡ ಕೊಡಿಸಲಾಗುತ್ತಿದ್ದು, ಆಸ್ಪತ್ರೆಗೆ ಮಕ್ಕಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅಧಿಕಾರಿಗಳು. ಹಾಸ್ಪಿಟಲ್ಗೆ ಧಾವಿಸಿ. ಸರ್ ನಮಸ್ತೆ, ನಮ್ಮದು KPS ಚಿಕ್ಕನಹಳ್ಳಿ ಶಾಲೆ. ಬೆಳಗ್ಗೆ 9ರಿಂದ 9:10 ಮಕ್ಕಳಿಗೆ ಫೀಲ್ಡಲ್ಲಿ ಹೆಜ್ಜೇನು ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಸುಮಾರು ಒಂದು 12 ಮಕ್ಕಳಿಗೆ ಕಚ್ಚಿದೆ ಸರ್. 1-2 ಹುಳುಗಳು ಕಚ್ಚಿದೆ. ಈಗ ತಕ್ಷಣದಲ್ಲಿ ನಾವು ಆಂಬುಲೆನ್ಸ್ಗೆ ಫೋನ್ ಮಾಡಿಬಿಟ್ಟು ಶಿರಾಗೆ ಬಂದುಬಿಟ್ಟು ಟ್ರೀಟ್ಮೆಂಟ್ ಕೊಡಿಸಿದ್ದೀವಿ ಸರ್. ಡಾಕ್ಟ್ರು ಸಜೆಷನ್ ತೊಗೊಂಡು ಈಗ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಏನೂ ತೊಂದರೆ ಆಗಿಲ್ಲ ಸರ್. ಇಲ್ಲ ಸರ್, ಇನ್ನೂ 9:15 ಬೆಲ್ ಆಗೋದು. ಬಿಫೋರ್ ದಟ್ ಮಾಡ್ಕೊಂಡಿರೋದು ಸರ್. ಏನಿಲ್ಲ ಸರ್, ಆ ಥರ ಆ ಕಡೆ ಎಲ್ಲನೂ ಇದಿದೆ. ಏನಾಗಿದೆ ಅಂತ ಗೊತ್ತಿಲ್ಲ ಸರ್. ಬಿಫೋರ್ ದಟ್ 9ರಿಂದ 9:10 ಒಳಗಡೆ ಶಾಲೆ ಆವರಣದಲ್ಲಿ ಇರಲಿಲ್ಲ ಸರ್. 9ರಿಂದ 9:10 ಒಳಗೆ ಸರ್. ಏನು ತೊಂದರೆ ಇಲ್ಲ ಸರ್. ಡಾಕ್ಟ್ರು ಸಜೆಸ್ಟ್ ಮಾಡಿ ಕಳಿಸ್ತಾ ಇದ್ದಾರೆ ಸರ್. ಈಗ ನಾವೆಲ್ಲ ಇನ್ನ ಆಟ ಆಡ್ತಿದ್ವಿ. ಅವಾಗ ಜೇನು ಎಲ್ಲರೂ ಮೇಲೆ ಬಿದ್ದಿದ್ದು ಓಡಾಡ್ತಿದ್ವಂತೆ. ಅವಾಗ ನಾನು ಹುಡುಗರೆಲ್ಲ ಓಡ್ತಿದ್ರು, ಅವ್ರ ಜೊತೆಗೆ ಹೋಗುವಾಗ ಕಡಿತು. ಗೊತ್ತಿಲ್ಲ.